ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ದವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ಸ್ ರಿಲೀಸ್ ಮಾಡಿರುವಂಥದ್ದು. ಆ ಒಂದು ನೋಟಿಫಿಕೇಷನ್ಸ್ ಒಳಗಡೆ ಯಾವುದಪ್ಪ ಅಂದಮೇಲೆ ಹ್ಯೂಜ್ ಓಪನಿಂಗ್ಸ್ ನಡೀತಿರುವಂಥದ್ದು. ಯಾವುದಪ್ಪ ಅಂದಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಸ್ಪೆಷಲಿ ನಮ್ಮದು ಪ್ಯಾರಾಮೆಡಿಕಲ್ ಓ ಟಿ ಟೆಕ್ನಿಷಿಯನ್ ಆಯಿತು, ಎಕ್ಸ್ರೇ ಟೆಕ್ನಿಷಿಯನ್ ಆಯಿತು, ಡಯಾಲಿಸಿಸ್ ಟೆಕ್ನಿಷಿಯನ್ ಆಯಿತು, ವೇರಿಯಸ್ ಟೆಕ್ನಿಷಿಯನ್ಸ್ ಪೋಸ್ಟ್ನ ಈ ಒಂದು SSC ಸೆಂಟ್ರಲ್ ಗೌರ್ಮೆಂಟ್ದವ್ರು ಹೈರಿಂಗ್ನ ಮಾಡ್ತಾ ಬರ್ತಿರುವಂಥದ್ದು. ಇದರೊಳಗಡೆ ಕ್ವಾಲಿಫಿಕೇಷನ್ಸ್ ಏನಿದೆ, ಏಜ್ ಗ್ರೂಪ್ ಏನಿದೆ, ಆಮೇಲೆ ಅಪ್ಲಿಕೇಶನ್ ಫೀಸ್ ಏನಿದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂತೇಳಿ ಇನ್ ಡೀಟೇಲ್ ಆಗಿ ಇವತ್ತು ನಾನು ನಿಮ್ಮ ಕಡೆ ಶೇರ್ ಮಾಡ್ತಾ ಬರ್ತೀನಿ. ನಿಮಗೆ ಏನಾದ್ರು ಡೌಟ್ಸ್ ಏನಾದರೂ ಕಮೆಂಟ್ಸ್ನ ಮಾಡ್ತಾ ಬನ್ನಿ. ಆಮೇಲೆ ಈ ಒಂದು PDFನ ನಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕಿರ್ತೀನಿ. ಕರೆಕ್ಟಾಗಿ ಈ ಒಂದು ಸರ್ಕ್ಯುಲರ್ನ ರೀಡ್ನ ಮಾಡಿ ಆಮೇಲೆ ಅಪ್ಲಿಕೇಶನ್ಸ್ನ ಹಾಕಿ, ಓಕೆನಾ. ಇವತ್ತು ಇದರ ನೋಟಿಫಿಕೇಷನ್ಸ್ ಒಳಗಡೆ ಏನೇನಿದೆ ಅಂತೇಳಿ ಇವತ್ತು ನಾನು ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಇಲ್ಲಿ ನೋಡಿ, ಫಸ್ಟ್ ನಮಗೆ ಬೇಕಾಗಿರುವಂಥದ್ದು ಡೇಟ್, ಓಕೆನಾ. 13ನೇ ತಾರೀಕಿಗೆ ಸ್ಟಾರ್ಟ್ ಆಗಿರುವಂಥದ್ದು. ಇನ್ನು ಇದು ಕ್ಲೋಸ್ ಆಗೋದು ಯಾವಾಗಪ್ಪ ಅಂದಮೇಲೆ ನೆಕ್ಸ್ಟ್ ಮಂತು. ಯಾವಾಗ ಮೇಗೆ 4ನೇ 4th ಮೇ 2026ಗೆ ಇದು ಕ್ಲೋಸ್ ಆಗುವಂಥದ್ದು, ಓಕೆನಾ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಹೆಲ್ಪ್ಲೈನ್ ಏನಾದರೂ ಬೇಕು ಅಂತಂದರೆ, ನೀವೇನೋ ಅಪ್ಲಿಕೇಶನ್ಸ್ ಏನಾದರೂ ಹಾಕಿದ್ರಿ, ನಿಮಗೆ ಏನಾದ್ರು ಟ್ರಬಲ್ ಏನಾದರೂ ಬಂದಿತ್ತು ಅಂದಮೇಲೆ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು, ಓಕೆನಾ. ಭಾಳ ಲೆಂದಿ ಏನೋ ಹೇಳಲಿಕ್ಕೇನೋ ಹೋಗೋದಿಲ್ಲ. ಇದರೊಳಗಡೆ ನಮಗೆ ಯಾವುದು ಇಂಪಾರ್ಟೆಂಟ್ ಇದೆಯೋ ಅದಷ್ಟೇ ನಾನು ನಿಮಗೆ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಇನ್ನು ಡೀಟೇಲು ಈ ಒಂದು PDF ನಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಹೋಗಿ ನೀವು ಯಾವುದು ಕರೆಕ್ಟಾಗಿ ಅದನ್ನು ಓದ್ಕೊಂಡು ಅರ್ಥನ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ, ಓಕೆನಾ. ಏಜ್ ಲಿಮಿಟ್ ಕೂಡ ಈ ಒಂದು ವೇರಿಯಸ್ ಕೆಟಗರೀಸಿಗೆ ಒಂದೊಂದು ಏಜ್ ಗ್ರೂಪ್ನ ಅವರು ಮೆನ್ಷನ್ನ ಮಾಡ್ತಾ ಬಂದಿರುವಂಥದ್ದು. ಇದು ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ, ಓಕೆನಾ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುವಂಥದ್ದು ಈ ಒಂದು ಪೋಸ್ಟಿಗೆ. ಈ ಒಂದು ಎಕ್ಸಾಮ್ ನೀವೇನಾದರೂ ಅಟೆಂಪ್ಟ್ ಮಾಡ್ತೀರಿ ಅಂತಂದ ಮೇಲೆ ಇದು ಕೂಡ ಒನ್ ಆಫ್ ಟಫೆಸ್ಟ್ ಎಕ್ಸಾಮ್ ಅಂತಲೇ ಕನ್ಸಿಡರ್ನ ಮಾಡಿರುವಂಥದ್ದು. ಯಾಕಪ್ಪ ಅಂದಮೇಲೆ ನಮ್ಮದು ಡಿಪ್ಲೊಮಾ ಡಿಗ್ರಿ ಲೆವೆಲ್ಲಿಗೆ ಅದರ 10 ಪಟ್ಟು ಮೀರಿ ಇದರೊಳಗಡೆ ಕ್ವಶನ್ಸ್ ಎಲ್ಲನೂ ತೆಗೆದಿರುವಂಥದ್ದು, ಓಕೆನಾ. ಬಹಳಷ್ಟು ಟಫ್ ಆಗಿರುವಂಥ ಎಕ್ಸಾಮೇ ನಮ್ಮದು ಇದು SSC ಅಂದಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ. ನಿಮಗೆಲ್ಲ ಗೊತ್ತಿರ್ಬೋದು. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾರಾದರೂ ಪ್ರಿಪೇರ್ ಏನಾದರೂ ಆಗ್ತಿದ್ರೆ ಅವರಿಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಫೀಸ್ ಕೂಡ 100 ರೂಪೀಸ್ ಅಂತೇಳಿ ಇರುವಂಥದ್ದು. ಅದರೊಳಗಡೆ ಆನ್ಲೈನ್ ಥ್ರೂ ಇಲ್ಲ ನೆಟ್ ಬ್ಯಾಂಕಿಂಗ್ ಥ್ರೂ ಮತ್ತು ಬೇರೆ ಯಾವುದಾದ್ರೂ ಒಂದು ಮೋಡಿಂದ ನೀವು ಪೇಮೆಂಟ್ನ ಮಾಡ್ಬೋದು. ಸ್ಕ್ರೋಲ್ ಮಾಡ್ತಾ ಬಂದರೆ ಇದರೊಳಗಡೆ ನೋಡಿ, ನಮ್ಮದು ಬೆಂಗಳೂರು ಒಳಗಡೆ, ನಮ್ಮದು ಕರ್ನಾಟಕ ಒಳಗಡೆ ಯಾವ್ಯಾವ ಡಿಸ್ಟಿಕ್ಸ್ ಒಳಗಡೆ ನಮಗೆ ಇಲ್ಲೇ ಎಕ್ಸಾಮ್ ಸೆಂಟರ್ಸ್ನ ಕೊಡ್ತಿದ್ದಾರೆ ಅಂಥೇಳಿ. ಯಾವ್ದಾವ್ದು ಇದೆಪ್ಪ ಅಂದಮೇಲೆ ಬೆಂಗಳೂರು ಇದೆ, ಓಕೆನಾ. ಇಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ. ಇವಷ್ಟೇ ನಮ್ಮ ಕರ್ನಾಟಕದಲ್ಲಿ SSC ಎಕ್ಸಾಮ್ಸ್ ಯಾವುದಪ್ಪ ಅಂದಮೇಲೆ ಎಕ್ಸಾಮ್ ಸೆಂಟರ್ ಅಷ್ಟೇ ಇರುವಂಥದ್ದು. ಮತ್ತು ಬೇರೆ ಸ್ಟೇಟಿಗೆ ಭಾಳ ಕಣ್ಣಾಡಿಸ್ಲಿಕ್ಕೆ ಹೋಗಬೇಡಿ, ಓಕೆನಾ. ಎಕ್ಸಾಮ್ ಪ್ಯಾಟರ್ನ್ ಇದರೊಳಗಡೆ ಬರುವಂಥದ್ದು ಸ್ಪೆಸಿಫಿಕ್ ನಮ್ಮ ಸಬ್ಜೆಕ್ಟ್ಸ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಇವ್ರದ್ದೇ ಅಂತೇಳಿ ಒಂದು ಮೆಥಡ್ ಇರುತ್ತೆ. ಆ ಮೆಥಡ್ ಒಳಗಡೆ ಇಂಟೆಲಿಜೆನ್ಸ್ ಕ್ವಶನ್ಸ್ ಇರ್ತವೆ, ಆಮೇಲೆ ಅವೇರ್ನೆಸ್, ಆ್ಯಪ್ಟಿಟ್ಯೂಡು, ಆಮೇಲೆ ಯಾವುದೇ ಬೇಸಿಕ್ ನಾಲೆಜ್ ಕ್ವಶನ್ಸ್. ಓವರಾಲ್ 100 ಮಾರ್ಕ್ಸ್ ಇದು 200 ಯಾವುದಪ್ಪ ಅಂದಮೇಲೆ ನಂಬರ್ ಆಫ್ ಕ್ವಶನ್ಸ್ ಬರೋದು 100 ಕ್ವಶನ್ಸ್ಗೆ 200 ಮಾರ್ಕ್ಸ್ ಇದು ಬರುವಂಥದ್ದು. ಆಮೇಲೆ ಅದರೊಳಗಡೆ ಏನಪ್ಪ ಅಂದಮೇಲೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುವಂಥದ್ದು. ನೋಡಿ ಇಲ್ಲಿ 0.5. ನೆಕ್ಸ್ಟ್ ಬರೋದಾದರೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇದರೊಳಗಡೆ ಫೋಟೋ ಯಾವ ಥರ ಅಪ್ಲೋಡ್ನ ಮಾಡಬೇಕು, ಎಷ್ಟು ಸೈಜ್ ಒಳಗಡೆ ಇಡಬೇಕು, ಎಲ್ಲನೂ ಇದೆ ಫ್ರೆಂಡ್ಸ್. ಕ್ಲಿಯರಾಗಿ ಓದಿ, ಓಕೆನಾ. ಇನ್ ಕೇಸ್ ನೀವೇನಾದರೂ ಮಾಲ್ ಪ್ರಾಕ್ಟೀಸ್ ಏನಾದರೂ ಮಾಡ್ತೀರ ಅಂದಮೇಲೆ ಅದು ಕೂಡ ಅವರು ಪೀರಿಯಡ್ನ ಮೆನ್ಷನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ವರೆಗೂ ನಿಮ್ಗೆ ಯಾವುದೇ ಕಾರಣಕ್ಕೂ ಅಲೋನ ಮಾಡಲಾರ್ದ ಹಾಗೆ ಅವ್ರು ನಿಮ್ಗೆ ಏನು ಮಾಡಿದ್ದಾರೆ, ಡಿಬಾರ್ಮೆಂಟ್ನ ಮಾಡ್ತಾ ಬರುವಂಥ. ಇನ್ ಕೇಸ್ ನೀವೇನಾದರೂ ರಫ್ ಶೀಟ್ಸ್ನ ಒಯ್ದ್ರಿ, ಇಲ್ಲಪ್ಪ ಕಾಪಿ ಶೀಟ್ಸ್ನ ಏನಾದರೂ ಮಾಡಿದಿರಿ, ಮತ್ತು ಬೇರೆ ಏನಾದರೂ ಮಾಡಿದಿರಿ ಅಂದಮೇಲೆ ನಿಮಗೆ ಈ ಒಂದು SSC ಎಕ್ಸಾಮ್
1 ರಿಂದ 2 ವರ್ಷ ನಿಮ್ಗೆ ಯಾವುದೇ ಕಾರಣಕ್ಕೂ ಬರೆಯೋಕ್ಕೆ ಕೊಡೋದಿಲ್ಲ. ಸೊ ಇಂಥವು ಇದು ಈ ಒಂದು ಡೀಟೇಲ್ಸ್ ಏನು ಕೊಟ್ಟಿದ್ದಾರಲ್ಲ, ಸೊ ಈ ಡೀಟೇಲ್ಸ್ ಒಳಗಡೆ ನೀವು ಯಾವ ಥರ ನೀವು ಮಾಲ್ ಪ್ರಾಕ್ಟೀಸ್ನ ಮಾಡ್ತೀರೋ ಆ ಥರ ಅವರು ಡಿಬಾರ್ನ ಮಾಡ್ತಾ ಬರುವಂಥದ್ದು. ನೋಡಿ ಸರ್ಕ್ಯುಲರೇ ಈ ಪರಿ ಇದೆ ಇದು, ಓಕೆನಾ. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ಸರ್ಕ್ಯುಲರ್ನ PDF ಕರೆಕ್ಟಾಗಿ ಓದಿಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ. ಆಮೇಲೆ ಇದರೊಳಗಡೆ ಯಾವ ಥರ ಅಕೌಂಟ್ಸ್ನ ನಾವು ಓಪನ್ನ ಮಾಡ್ಕೋಬೇಕು, ಯಾವ ಥರ ರಿಜಿಸ್ಟರ್ನ ಮಾಡ್ಕೋಬೇಕು ಅಂತಲೂ ಇದರೊಳಗಡೆ ಡೀಟೇಲ್ ಆಗಿ ಇದೆ. ನೀವೇನಾದರೂ ಸಿಸ್ಟಮಲ್ಲಿ ಎಲ್ಲ ಆನ್ಲೈನ್ ನಿಮಗೇನಾದರೂ ಬರುತ್ತೆ ಅಂದಮೇಲೆ ನೀವು ಕೂಡ ಓನಾಗಿ ಈ ಒಂದು ಅಪ್ಲಿಕೇಶನ್ಸ್ನ ಹಾಕಬಹುದು. ಆನ್ಲೈನ್ ಸೆಂಟ್ರಿಗೆ ಹೋಗಿ ಹಾಕಬೇಕಂತ ಏನೂ ಇಲ್ಲ. ಸೊ ಇದರೊಳಗಡೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಈಸಿ ಮೆಥಡಲ್ಲಿ ನಿಮಗೆ ಅರ್ಥ ಆಗೋ ಒಂದು ವೇ ಅಲ್ಲೇ ಅವರು ಕೊಟ್ಟಿರುವಂಥದ್ದು. ಸೊ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ಸ್ನ ಹಾಕಿ. ಇನ್ ಕೇಸ್ ನಿಮಗೆ ಬರಲಿಲ್ಲಪ್ಪ ಅಂದಮೇಲೆ CSS ಸೆಂಟ್ರಿಗೆ ಹೋಗಿ 100 ರೂಪೀಸ್ ಕೊಟ್ಟರೆ ಅವರೇ ಅಪ್ಲಿಕೇಶನ್ಸ್ನ ಹಾಕಿ ಅಕ್ನಾಲೇಜ್ಮೆಂಟ್ ಕೂಡ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅಪ್ ಟು ಡೇಟ್ ನಿಮ್ಮ ಮೇಲ್ ID ಗೆ ಆಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಅವ್ರು ಕಂಟಿನ್ಯೂಸ್ ಆಗಿ ಅವ್ರು ಅಪ್ಡೇಟ್ನ ಮಾಡ್ತಾ ಬರ್ತಾರೆ. ನೋಡಿ ಪೇಜಸ್ ನೋಡಿ ಎಷ್ಟಿದೆ ನೋಡಿ. ಫೋಟೋ ಕೂಡ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅಂತ ಕೂಡ ಇರುವಂಥದ್ದು. ಓಕೆ, ಬಂತು ನೋಡಿ ಇವಾಗ. ಸೊ ನಮಗೆ ಬೇಕಾಗಿರುವಂಥದ್ದು ಸೊ ಯಾವುದು ಅಂತೇಳಿ ಈಗ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ, ಓಕೆನಾ. ಸೊ ನಮ್ದು ಯಾವುದಪ್ಪ, ಲ್ಯಾಬ್ರೋಟ್ರಿ ಅಸಿಸ್ಟೆಂಟ್. ನೋಡಿ ಇಷ್ಟೆಲ್ಲ ಇದ್ದಾವೆ ನೋಡಿ. ಸೊ ಇದರೊಳಗಡೆ ನಿಮಗೆ ಯಾವುದು ಇದಕ್ಕೆ ನಿಮಗೆ ರಿಲೇಟೆಡ್ ಬರುತ್ತೋ ಸೊ ನೀವು ಯಾವುದು ಆ ಒಂದು ಅಪ್ಲಿಕೇಶನ್ಸ್ನೇ ನೀವು ಹಾಕಿ, ಓಕೆನಾ. ಸೊ ಓಕೆ, ಇಲ್ಲಿ ನೋಡಿ ಎಕ್ಸ್ರೇ ಟೆಕ್ನಿಷಿಯನ್ಸ್ ಇರುವಂಥದ್ದು, ನೆಕ್ಸ್ಟು ಪಂಚಕರ್ಮ, ANM ಕಾಲ್ ಮಾಡಿರುವಂಥದ್ದು, ECG ಟೆಕ್ನಿಷಿಯನ್ಸು, ಡೆಂಟಲ್ ಟೆಕ್ನಿಷಿಯನ್ಸು. ಸೊ ಅದ್ರ ಪೋಸ್ಟ್ ಕೂಡ ಇಲ್ಲೆಲ್ಲ ಸೈಡಿಗೆಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಬನ್ನಿ. ಸೊ ಎಕ್ಸ್ರೇ ಟೆಕ್ನಿಷಿಯನ್ಸು, ಆಮೇಲೆ ಹೆಲ್ತ್ ವರ್ಕರ್ ಫೀಮೇಲ್ ANM, ಟೈಲರಿಂಗ್ ಕೂಡ ಕರೆದಿರುವಂಥದ್ದು, ಸೊ ಹೆಲ್ತ್ ಅಸಿಸ್ಟೆಂಟ್ ಮೇಲ್, ಸೊ ಎಕ್ಸ್ರೇ ಟೆಕ್ನಿಷಿಯನ್ಸ್ ನೋಡಿ 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 ಇಷ್ಟೆಲ್ಲ ಪೋಸ್ಟ್ ಇದ್ದಾವೆ. ಸೊ ಇದನ್ನು ಕರೆಕ್ಟಾಗಿ ನೀವು ನೋಡಿಕೊಂಡು ಅಪ್ಲಿಕೇಶನ್ಸ್ನ ಹಾಕಿ, ಓಕೆನಾ. ಆಮೇಲೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಕೂಡ ಅವ್ರಿಗೆ ಕ್ಲಿಯರಾಗಿ ಕೊಟ್ಟಿರುವಂಥದ್ದು ಕರೆಕ್ಟಾಗಿ ನೋಡಿಕೊಂಡು, ಸೊ ವೇರಿಯಸ್ ಪೋಸ್ಟ್ನ ಇವ್ರು ಕಾಲ್ನ ಮಾಡಿರುವಂಥದ್ದು. ಸೊ ಅದರೊಳಗಡೆ ನಿಮಗೆ ಯಾವುದು ಸೂಟೇಬಲ್ ಆಗುತ್ತಲ್ಲ ಸೊ ಆ ಒಂದು ಅಪ್ಲಿಕೇಶನ್ಸ್ಗೆ ನೀವು ಹಾಕಿ, ಓಕೆನಾ. ಸೊ ಈ ಒಂದು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲ ನಾನು ಹಾಕಿರ್ತೀನಿ, ಡೌನ್ಲೋಡ್ನ ಮಾಡ್ಕೊಳ್ಳಿ, ಕರೆಕ್ಟಾಗಿ ಓದ್ಕೊಂಡು ಅಪ್ಲಿಕೇಶನ್ಸ್ನ ಹಾಕಿ. ಸೊ ಈ ಒಂದು ನಮ್ಮದು ಪ್ಯಾರಾಮೆಡಿಕಲ್ ಚಾನಲ್ನ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಸೊ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಆಯಿತು, ಡಿಸ್ಟಿಕ್ ಅಂಡರ್ ಆಯಿತು, ಇಲ್ಲಪ್ಪ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಆಯಿತು, ಯಾವುದು ಅಪ್ಲಿಕೇಶನ್ಸ್ನ ಕರೀತಾರೆ ಸೊ ಅದನ್ನು ಇಮ್ಮಿಡಿಯೇಟಾಗಿ ನಾನು ನಿಮಗೆ ಅಪ್ಡೇಟ್ನ ಮಾಡ್ತಾ ಬರ್ತೀನಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್.